30/1 ಬೊಮ್ಮನೇಶ್ವರ ಸೇವಾ ಟ್ರಸ್ಟ್ಗೆ ಆ ಗ್ರಾಮ ಠಾಣದ ಗುಂಡ್ಕಟ್ಟೆ ಅಂತಕ್ಕಂಥ ಜಾಗ ಅಲ್ಲಿ ಖಾತೆ ಆಗಿರ್ತದೆ. ಮುಂದುವರೆದು ಅವರು ಏನಪ್ಪ ಅಂತಂದರೆ ಅಂಬೇಡ್ಕರ್ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು, BR ಅಂಬೇಡ್ಕರ್ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಅವರ ಏನು ಅರ್ಜಿ, ಆ ಅರ್ಜಿಗೆ ದಿನಾಂಕ 28/10/2024 ನಡೆದಂಥ ಸಾಮಾನ್ಯ ಸಭೆಯಲ್ಲಿ ಅವರಿಗೆ ಅರೆಚಕ್ನಲ್ಲಿ ಹೋಗ್ತಕ್ಕಂಥ ರಸ್ತೆಯ ಎಡಭಾಗದಲ್ಲಿ ಅಲ್ಲಿ ಪುತ್ಥಳಿಗೆ ಅವಕಾಶ ಮಾಡಿಕೊಡೋದಕ್ಕೆ ಪಂಚಾಯತಿ ನಿರ್ಣಯ ಆಗಿರ್ತದೆ ಸರ್. ಇಷ್ಟೆಲ್ಲರ ನಡುವೆ ನಮ್ಮ ಯುವ ಸಾಹೇಬರು ಸಹ ಸ್ಥಳ ಪರಿಶೀಲನೆ ಮಾಡಿರ್ತಾರೆ, ಎಲ್ಲ ಸಾರ್ವಜನಿಕರು ನೋಡಿರ್ತಾರೆ. ಮುಂದುವರೆದು ನಿನ್ನೆ ಏನು ಈ ಗುಂಡ್ಕಟ್ಟೆ ಅಂತಕ್ಕಂಥ ಒಂದು ಗ್ರಾಮ ಠಾಣಾ ಬೊಮ್ಮನೇಶ್ವರ ಸೇವಾ ಟ್ರಸ್ಟಿಗೆ ಖಾತೆ ಆಗಿದ್ದರೆ ಪಂಚಾಯತಿ ವತಿಯಿಂದ ಅಲ್ಲಿ ಫೆನ್ಸ್ ಹಾಕಿರ್ತಾರೆ ಸರ್. ಆ ಫೆನ್ಸ್ ಹಾಕಿದ ನಂತರ ಈ ರೀತಿ ವಾತಾವರಣ ನಿರ್ಮಾಣ ಆಗಿದೆ. ಈಗ ನಮ್ಮ ಇವ್ರು ಹೇಳಿದ್ರು, ನಮ್ಮ ಸ್ನೇಹಿತರು PDO ಪಾತ್ರ ಅಂತ ಹೇಳಿದ್ರು. ಖಂಡಿತ ನಾವು ಯಾವುದೇ PDO ಪಾತ್ರ ಇಲ್ಲ, ನಿಷ್ಪಕ್ಷವಾಗಿ ಏನು ನಿಯಮಾವಳಿಗಳು ಏನಿದೆ ಸರ್ ಅದಕ್ಕೆ ನಾವು ಇಷ್ಟು ಇಲ್ಲಿ ಇರ್ತಕ್ಕಂಥ ಒಂದು ಬ್ರೀಫ್ ಅಂತ ಒಂದು ಸಂಗತಿ. ಕೆಳಗಡೆ ಕೂತ್ಕೊಳ್ಳ ನಾವು ಹುಟ್ಟಕ್ಕೆ ಬದಲೇ ಈ ಬೊಮ್ಮಲಿಂಗೇಶ್ವರ ದೇವಸ್ಥಾನ ಎಲ್ಲ ಓಪನ್ ಆಗಿತ್ತು. ಈಗ ಕೇಳ್ತಾವ್ರೆ ಅಂಬೇಡ್ಕರ್ ಸ್ಟ್ಯಾಚ್ಯು. ಅಂಬೇಡ್ಕರ್ ಸ್ಟ್ಯಾಚ್ಗೆ ನಮ್ಗೆ ಈಗ ಆಲ್ರೆಡಿ ಪಂಚಾಯತಿಲಿ ಅವ್ರದ್ದೇ ಹೋದಂಥ ಸಪ್ರೇಟ್ ಜಾಗ ಇದೆ, ಒಂದಾಯಿತು. ಈಗೇನು ಅಂತಂತಂದ್ರೆ ಈ ಕಟ್ಟೆ ಅಂತಂತಂದ್ರೆ ಗುಂಡ್ಗಟ್ಟೆ ಅಂತಂತಂದ್ರೆ ಅದು ಗ್ರಾಮ ಠಾಣದ್ದು ಅಂತಂತಂದರೆ ಹಿಂದೆ ನಾವು ಏಪ್ರಿಲ್ 14-15ನೇ ತಾರೀಕು ವಿಶೇಷವಾಗಿ ಬೋರ್ಗರ ಹಬ್ಬ ನಡೀತಿದ್ದೆ ನಮ್ಮದು ಬೊಮ್ಮಲಿಂಗೇಶ್ವರ ಮತ್ತು ಭೈರವೇಶ್ವರ ಕೃಷ್ಣ. ಆಗ ನಾವು ಹಿಂದೆ ಜನಸಂಖ್ಯೆ ಹೆಚ್ಚಾಗಿರಲಿಲ್ಲ, ಕಡಿಮೆ ಮಾಡ್ಕೊತಾ ಇದ್ವು. ಆಗ ಪಕ್ಕದ ಜಮೀನಲ್ಲಿ ನಾವು ಆ ಹಬ್ಬದಲ್ಲಿ ಪರ ಮಾಡ್ಕೊಂಡು ಎಲ್ಲ ಮಾಡ್ಕೊತಾ ಇದ್ದೋ. ಆಗ ಈಗ ಪಕ್ಕದವರು ಅವ್ರು ಆಯ್ತ ಮಾಡಿಸ್ಕೊಂಡು ಅವ್ರ ಜಮೀನು ಅವ್ರು ಇಟ್ಕೊಂಡು ಸರ್ ನಾವು ಇಷ್ಟು ವರ್ಷ ತಾವು ಇಲ್ಲೂ ಮಾಡ್ಕೊಂಡು ಈಗಲೇ ಇಲ್ಲ. ಈಗ ಅವರು ನಾವು ಅಣ್ಣ ತಮ್ಮದಿಂಗಳಿಂದ ಇದ್ದು ಮಾಡ್ಕೊಬೋತಾ ಇದ್ದು. ಅವ್ರಿಗೂ ನಮಗೂ ಯಾವುದೇ ಆದಂಥ ಭಿನ್ನಾಭಿಪ್ರಾಯ ಇರಲಿಲ್ಲ. ಈಗ ನಾವು ತೊಂದರೆ ಆದಂಥ ಕಾಲದಲ್ಲಿ ನಾವು ಪಂಚಾಯತಿಗೆ ಅಪ್ಲಿಕೇಶನ್ ಕೊಟ್ಟಿರ್ತೀವಿ ಸರ್. ಅಪ್ಲಿಕೇಶನ್ ಕೊಟ್ಟು ಈ ಹಬ್ಬಕ್ಕೆ ನಮಗೇನು ವೈಯಕ್ತಿಕವಾಗಿ ಏನು ಮಾಡ್ಕೊಳ್ಳಿಲ್ಲ. ನಾವು ಬೊಮ್ಮಲಿಂಗೇಶ್ವರ ಟ್ರಸ್ಟ್ಗೆ ಅಂತಂದು ಸರ್, ಬೊಮ್ಮಲಿಂಗೇಶ್ವರ ಟ್ರಸ್ಟ್ನವರು ಮತ್ತು ಊರಿನವರು ಈ ಕಟ್ಟೆ ಮುಚ್ಚಕ್ಕಿಲ್ಲ ಅಂತಂದ್ರೆ ಒಂದು 5-6 ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದೀವಿ. ಆಗ್ಲಾರು ಅವರು ನಾನೇ ಮುಚ್ಕೋತೀನಿ ಅಂತ ಬಂದಿದ್ರು. ಆಗ ಏನಾದ್ರು ಮಾತಾಡ್ತಿತ್ತು, ಅವ್ರು ಏನೂ ಬರಲಿಲ್ಲ. ಒಂದಾಯಿತು. ಇನ್ನೊಂದೇನು, ನಾವು ಖಾತೆಗೆ ಅಪ್ಲಿಕೇಶನ್ ಕೊಟ್ಟಿರ್ದಿಟ್ಟ ಪರಿಶೀಲನೆ ಮಾಡಿರ್ದಿಟ್ಟ ಅವರೇ ಈ ಊರಿನ ಹಬ್ಬಕ್ಕೆ ತೊಂದರೆ ಆಯ್ತಾ ಇದೆ. ಜನಗೆಲ್ಲ ಈಗ ಏಪ್ರಿಲು 14-15 15-20 ಸಾವಿರ ಜನ ಬರ್ತದೆ, ಸೇರ್ತದೆ, ತೊಂದರೆ ಐತೆ, ಇದು ಮಾಡಿಕೊಡ್ಬೇಕು ಅಂತ ಪಂಚಾಯತಿಯವ್ರು ಮಾಡಿಕೊಟ್ಟಿರೋದು ಸತ್ಯ. ಅದೇ ರೀತಿ ನಾವು ಅವರು ಇತ್ತೀಚೆಗೆ ಈಗ ಅಂಬೇಡ್ಕರ್ ಪ್ರತಿಮೆ ಇಲ್ಲೇ ಮಾಡಬೇಕು ಅಂತಂತಂದವರು ಈ ಕಟ್ಟೆ ಮುಚ್ಚಿದ ಮೇಲೆ ಅವ್ರಿಗೆ ಜ್ಞಾನೋದಯ ಆಗಿದೆ ಅಂಬೇಡ್ಕರ್ ಬಗ್ಗೆ. ಅಲ್ಲೇ ಐತಲ್ಲ ಅಂಬೇಡ್ಕರ್ ಭವನದಲ್ಲಿ ಒಂದು ಭವನ ಆದ, ಆ ಭವನದಲ್ಲಿ ಮಾತ್ರ ಅವ್ರು ಏನು ಬೇಕಾದ್ರೂ ಮಾಡ್ಕೊತಾರೆ. ಅವ್ರೆ ನಾವೇನಾದ್ರು ಕೇಳ್ತಾ ಇದ್ದಾವ? ಅವ್ರಿಗೆ ಸಪ್ರೇಟಾಗಿ ನಮ್ಮ ಪಂಚಾಯತಿಯವರು, ಈಗ ಮರ್ಸ್ವಾಮಿಯವರು ಇದ್ರು, ನಮ್ಮ ಶಿವಲಿಂಗವ್ರಿಗೆ ಪಂಚಾಯತಿ ಏನು ಎಲ್ಬೇಕು ಎಲ್ಲನೂ ಅವ್ರು ಮಾಡಿಕೊಟ್ಟವ್ರೆ. ಆ ಪ್ರತಿಮೆ ಅಲ್ಲಿ ಮಾಡ್ಕೋಬೇಕು ಅಂತಂದ್ಬಿಟ್ಟು ನಾವು ಈ ಕಟ್ಟೆ ಮುಚ್ಚಾದ್ಮೇಲೆ ಇತ್ತೀಚೆಗೆ ಅವರು ನಾವು ಇಲ್ಲಿ ಪ್ರತಿಮೆ ಮಾಡಬೇಕು. ಈಗ ಹೋದ ವರ್ಷ ಅವ್ರು ಕೇಳ್ದಂತ ಇಂದ ಏನು ಮಾಡ್ತಿದ್ರು, ಈ ಕಟ್ಟೆ ಮುಚ್ಚುವಾಗ ಏನು ಮಾಡ್ತಿದ್ರು? ನಾವು ಇವರು ಸಂಬಂಧವಾಗಿದ್ರು. ಇಲ್ಲ ಬೊಮ್ಮಲಿಂಗೇಶ್ವರ ಯಾವುದೇ ಆದ ಒಂದು ಪರ ನಡೀಲಿ ಒಳಪರ ನಡೀಲಿ ಎಲ್ಲ ವಿಶ್ವಾಸ ಕೂತ್ಕೊಂಡು ಊಟ ಮಾಡ್ತೀವಿ ಅಲ್ಲ. ಪಕ್ಷ ಇದು ಜಾತಿ ಭೇದ ಬಿಟ್ಟು ಊಟ ಮಾಡ್ತಾ ಇದ್ದೀವಿ ನಾವು. ಯಾರು ಇಲ್ಲಿ ನಿಂತವ್ರೆ ನಮ್ಮ ಜನಗಳಿಗೆ, ಯಾರು ನಮ್ಮ ಜನ ಒಬ್ಬರವರು ಆಚೆ ಕಳಿಸಿ ಅಂತ ಒಂದು ಮಾತು ಹೇಳಿದ್ರೆ ನೀವು ಹೇಳ್ದಂಗೆ ಕೇಳ್ಬಿಟ್ರಿ ಸರ್. ಈಗ ವಿಶ್ವಾಸದಲ್ಲಿ ಮೇಲ ಇರುದ್ದಿಟ ನಮ್ಮ ಅಪ್ಲಿಕೇಶನ್ ಊಟ ಖಾತೆ ಮಾಡಿಸಿದ್ದೀಟ ಮಾಡಿ ಇದೆಲ್ಲ ಆಗಿ ನಾವು ಜಾಗ ಖಾಲಿ ಇತ್ತು ಸರ್. 2000ನೇ ಸಾಲಿನಿಂದ ಇದು ಸಮುದಾಯ ಭವನ ಮಾಡ್ಕೊಂಡ್ರು, ಮತ್ತು ಅಡುಗೆ ಮನೆ ಮಾಡ್ಕೊಂಡ್ರು, ಮತ್ತು ಇದು ಬಾತ್ರೂಮ್ ಮಾಡ್ಕೊಂಡ್ರು, ಈ ಕಡೆ ಚಾಮುಂಡೇಶ್ವರಿ ದೇವಸ್ಥಾನ ಮಾಡ್ಕೊಂಡ್ರು, ಬಾಲಗಂಗಾಧರನಾಥ ಸ್ವಾಮಿ ದೇವಸ್ಥಾನ ಮಾಡ್ಕೊಂಡ್ರು,
ವಿಶ್ವೇಶ್ವರ ಆರತಿ ಎಲ್ಲ ಮಾಡ್ಕೊಂಡ್ರು ಸ್ವಾಮಿ. ಆವಾಗ ನಾವೇನು ಕೇಳ್ಕೋಗಿರಲಿಲ್ಲ. ಈಗ ನಾವು 2024 ನಮ್ಮ ಅಂಬೇಡ್ಕರ್ ಪುತ್ಥಳಿ ಮಾಡೋದಕ್ಕೆ 5 ಕೋಟಿ ಜಾಗ ಕೊಡಿ, ದಯಮಾಡಿ ನಮಗೆ ಅವಕಾಶ ಮಾಡಿಕೊಡಿ. ನಾವು ಯಾಕೆಂದರೆ ನಮ್ಮ ಕಾಲೋನಿ ಮುಖ್ಯ ದ್ವಾರದಲ್ಲಿ ಅಂಬೇಡ್ಕರ್ ಪ್ರತಿಮೆ ಇರಲಿ ಅಂತ ಅಂದ್ಬಿಟ್ಟು ನಾವು ಒಂದು ಅರ್ಜಿ ಕೊಟ್ಟ ಸ್ವಾಮಿ. ಅರ್ಜಿನ ಪಂಚಾಯತಿಯಲ್ಲಿ ಯಾವುದು ಗಣನೆ ತಗದಂತೆ ಅವ್ರು ಹೇಳ್ದಂಗೆ ಅವ್ರದ್ದು ಒಂದು ಅರ್ಜಿ ತಗೊಂಡು ತಾವು ಪಂಚಾಯತಿಲಿ ನಿರ್ಣಯ ಮಾಡ್ಕೊಂಡು ಈ ಖಾತೆ ಮಾಡೋರು ಸ್ವಾಮಿ. ನಮ್ಮ ನಾವೇನಾದರೂ ಕೇಳಕ್ಕೆ ಬಂದರೆ ಈ ಪಂಚಾಯತಿ ಪೀಡುವ ನೀವೇನು ಕೇಳೋದು ಬಿಡೋದು ಅಂತೆಲ್ಲ. ಈಗ ಇತ್ತೀಚೆಗೆ ಸ್ವಾಮಿ 15 ಹಣಕಾಸು 25/7/2024 ಒಂದು ಮನವಿ ಕೊಟ್ಟಿದ್ದೀವಿ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿವರೆಗೂ ಒಂದು ಮನವಿ ಕೊಟ್ಟಿದ್ದೀವಿ. ನಮಗೆ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡೋಕ್ಕೆ 5 ಕೋಟಿ ಜಾಗ ಕೊಡಿ ಅಂತ. ಮತ್ತೆ ತಮ್ಮ ಇಲಾಖೆಗೂ ಒಂದು ಮನವಿ ಕೊಟ್ಟಿದ್ದೇವೆ ಸ್ವಾಮಿ. ಅಲ್ಲಿ ಕೊಟ್ಟಾದ್ಮೇಲೆ ಇದೆಲ್ಲ ಪ್ರತಿಷ್ಠೆ ಎಲ್ಲ ಮಾಡೋರು ಅಂತ ಅಂದ್ಬಿಟ್ಟು ಈಗಿನ ಈ ಥರ ಎಲ್ಲ ನೆನ್ನೆ ಯಾರು ನಮ್ಮ ಕಾಲೋನಿಯವರು ಯಾರು ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಎಲ್ಲನೂ ಪೆನ್ಷನ್ ಹಾಕೊಂಡು ಇದು ಮಾಡಿದ್ರು ಸ್ವಾಮಿ. ಬೆಳಿಗ್ಗೆ ಸ್ವಚ್ಛ ನಡ್ತಾಯಿದ್ರು. ಅಂಬೇಡ್ಕರ್ ಪುತ್ಥಳಿ ಜಾಗ ಕೇಳಿ ದುಡ್ಡು ನಾವು ನೀವು ಯಾಕೆ ಮಾಡ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ಅಂಬೇಡ್ಕರ್ ಭಾವಚಿತ್ರ ತಗೊಂಡು ನೆಟ್ಟಿತ್ತು ಸ್ವಾಮಿ. ನಾವು ಬೆಳಗ್ತು ಆವಾಗ ಕಿಡಿಗಳೆಲ್ಲ ಸೇರ್ಕೊಂಡು ಅದನ್ನು ಒದ್ದು ಎಲ್ಲನೂ ಹರಿದಾಕವ್ರು ಸ್ವಾಮಿ. ದಯಮಾಡಿ ಸೂಕ್ತ ಕರ್ಮ ಸ್ವಾಮಿ. ಇದು ದೊಡ್ಡ ಗ್ರಾಮ ಅಂದ್ರೆ ಆ ದೇವರು 100 ಹಳ್ಳಿಯಿಂದ ಬರ್ತಾರೆ. ಪ್ರತಿ ಸೋಮವಾರ ಜಾತ್ರೆ ನಡೀತದೆ. ಈ ಹಬ್ಬ ಹರಿದಿನದಲ್ಲಿ ಜಾತ್ರೆಗಿಂತ ಜೋರಾಗಿ ನಡೀತದೆ. ಆ ಜಾಗ ಇಕ್ಕಟ್ಟಾಗ್ಲಾಗಿ ಗುಂಡಿ ಮುಚ್ಚುದು ಅಷ್ಟೇ. ಯಾಕಾಗಿ ಮುಚ್ಚುದು? 16,000 ಜನ ಜನ ಸೇರುತ್ತೆ. ಈ ಕಡೆ ಸರ್ವೆ ನಂಬರಲ್ಲೆಲ್ಲ ಅಕ್ರಮ ಅಂದ್ರೆ ಅವ್ರವ್ರ ಜಮೀನು ತೋಟ ಮಾಡ್ಕೊಬಿಟ್ರು. ಈ ಜಾಗ ಬೇಕು ಅಂತ ಮುಚ್ಚಿದ್ಮೇಲೆ ಏನು ಕಾನೂನು ಚೌಕಟ್ಟಲ್ಲಿ ಈ ಸ್ವತ್ಮ ಆಗಿದೆ ಅದಂತ ಮಾಡೋದು. ಇವೆಲ್ಲ ನೋಡಿ ಇಲ್ಲೂ ಅದೇ ಸರ್. 1 ಎಕರೆ ಈಗಲೂ ಬಿಡಿಸ್ತಾರೆ, 20 ಗುಂಟೆ ಈಗಲೂ ಬಿಡಿಸ್ತಾ ಇಲ್ಲ. ಎಲ್ಲ ನಮ್ಮವರು ನಂದು ಹಿಂಗೆ ಇದ್ರೆ ಅವ್ರಿಗೆ ಖಾತೆ ಮಾಡ್ಬಿಡ್ತಾರೆ. ಒಂದು ದಿನಾಂಕ ನಿಗದಿಪಡಿಸಿ ನಿಮ್ಗೆ ತಿಳಿಸ್ತೀವಿ. ಅಲ್ಲಿವರೆಗೂ ದಯವಿಟ್ಟು ಆ ಸ್ಥಳದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗದಂಗೆ ನೋಡ್ಕೊಬೇಕು. ಮತ್ತು ಯಾವುದೇ ಒಂದು ಮಠ ಆಗಲಿ ಒಂದು ಕಮ್ಯುನಿಟಿ ಆಗಲಿ ಅಲ್ಲಿ ಹೋಗಿ ಸದ್ಯಕ್ಕೆ ಯಾವುದೇ ರೀತಿ ಏನು ಮಾಡುವಂಗಿಲ್ಲ. ಯಾವುದೇ ಕಾಮಗಾರಿ ಆಗಲಿ ಕೆಲಸ ಆಗಲಿ ಮಾಡುವಂಗಿಲ್ಲ. ಸ್ಟೇಟಸ್ ಕೋ ಅದು ಯಥಾಸ್ಥಿತಿ ಕಾಪಾಡಬೇಕು. ಅದು ಬಿಟ್ಟು ಅಲ್ಲಿ ಕಾನೂನು ತಗೊಂಡು ಕೆಲಸ ಮಾಡಿದ್ರೆ ಮತ್ತೆ ನಾವು ಕಾನೂನು ರೀತಿ ಕ್ರಮ ಜರುಗಿಸಬೇಕಾಗುತ್ತೆ. ದಯವಿಟ್ಟು ಅದಕ್ಕೆ ಆಸ್ಪದ ಕೊಡಕ್ಕೆ ಹೋಗಬೇಡಿ. ಈ ಊರು ಇದುವರೆಗೂ ಯಾವುದೇ ರೀತಿಯ ಒಂದು ಗಲಭೆಗಳಿಗೆ, ದುಂಬಿಗಳಿಗೆ ಮತ್ತು ಇಲ್ಲಿ ಲೋಕಲ್ ಲೀಡರ್ಗಳು ಹೇಳ್ದಂಗೆ DR ಪೊಲೀಸ್ ಆಗಲಿ KSRP ಪೊಲೀಸ್ ಆಗಲಿ ಬಂದಿರೋ ಉದಾಹರಣೆನೇ ಇಲ್ಲ. ಅದಕ್ಕೆ ಆಸ್ಪದ ಕೊಡಕ್ಕೆ ಹೋಗಬೇಡಿ. ನಿಮ್ಮ ಊರಿಗೆ ಒಂದು ಕೆಟ್ಟ ಹೆಸರು ತಗೊಳಕ್ಕೆ ಹೋಗಬೇಡಿ. ಅಲ್ಲಿವರೆಗೂ ಶಾಂತಿಯುತವಾಗಿ ಸಹಬಾಳ್ವೆಯಿಂದ ಜೀವನ ಮಾಡೋದು ಕಲೀರಿ. ಯಾರೋ ಮಾತು ಕೇಳಿಕೊಂಡು ಅಲ್ಲೋಗಿ ಗಲಾಟೆ ಮಾಡೋದು. ಈಗ ಸದ್ಯಕ್ಕೆ ನೀವು ಅಷ್ಟೇ ನಿಮ್ಮ ಮುಖಂಡರುಗಳಿಗೆ ಹೇಳ್ತಾ ಇದ್ದೀನಿ, ಇಲ್ಲಿಂದ ಮತ್ತೆ ಡಿಸೈಡ್ ಆಗೋವರೆಗೂ ಒಳಗಡೆ ಯಾವುದೇ ಕಾಮಗಾರಿ ನಡೀಕೊಡುದು. ಅರ್ಥ ಆಯ್ತಾ? ಒಂದು ಕಡ್ಡಿನೂ ಸಹ ಅಲ್ಲಿ ಹಾಕೋದಾಗ್ಲಿ ಮಾಡೋದಾಗ್ಲಿ ಮಾಡಬಾರ್ದು. ಅರ್ಥ ಆಯ್ತಾ? ಮತ್ತೆ ನೀವು ಅಷ್ಟೇ ಅಲ್ಲಿ ಮತ್ತೆ ಹೋಗೋದು, ಇನ್ನೊಂದೇನೋ ಫ್ಲಾಗ್ ಹಾಕೋದು, ಮತ್ತೆ ಇನ್ನೊಂದು ದಯವಿಟ್ಟು ಅದಕ್ಕೆ ಆಸ್ಪದ ಕೊಡಕ್ಕೆ ಹೋಗೋದು. ರೈಟ್? ಇದೇನಾಗಿದೆಯೋ ಸ್ಟೇಟಸ್ಗೂ ಇದೇ ರೀತಿಯಲ್ಲಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ತೀನಿ, ನಾನು ಸೂಪರ್ವೈಸ್ ಮಾಡ್ತಾ ಇರ್ತೀನಿ. ಇದು ಡಿಸೈಡ್ ಆಗೋವರೆಗೂ ಸ್ಟೇಟಸ್ಗೂ ಮೇಂಟೈನ್ ಮಾಡೋದು. ಸರಿನಾ? ಅದು ನಮ್ಮ ತಹಸೀಲ್ದಾರ್ ಸಾಹೇಬರು ಡಿಸೈಡ್ ಮಾಡಿ ಕಮಿಟಿ ಇಲ್ಲೇ ಆಗಲಿ. ಅದು ಸೀನಿಯರ್ ಮೇಲಾಧಿಕಾರಿಗಳು ಬೇಕಾದಕ್ಕೆ ಅದೆಲ್ಲ ಅವ್ರದ್ದು ಒಪಿನಿಯನ್ ತಗೋಬೇಕು, ಡಿಸ್ಕಷನ್ ಮಾಡಿ ಆಮೇಲೆ ಅದು ಡೇಟ್ ನಿಗದಿಪಡಿಸ್ತಾರೆ. ಆ ಡೇಟ್ ಪ್ರಕಾರ ಡಿಸೈಡ್ ಆಗುತ್ತೆ ಮೀಟಿಂಗ್. ಎಲ್ಲರಿಗೂ ನಮಸ್ಕಾರ. ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಸೊ ನಾನು ಪರಶುರಾಮ್ ಅಂತ, ಮದ್ದೂರಿನ ತಾಲೂಕಾ ತಹಶೀಲ್ದಾರ್ ಮತ್ತು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಈ ಒಂದು ಏನು ಸಮಸ್ಯೆ ನಿನ್ನೆಯಿಂದ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಈಗ ನಿಮ್ಮ ಜೊತೆ ಮಾತಾಡಿಕೊಂಡು ನಿಮ್ಮ ಏನಿದೆ ನಿಮ್ಮ ಒಂದು ಒಪಿನಿಯನ್ ಅಂತ ಕೇಳ್ಕೊಂಡು ಹೋಗೋಣ ಅಂತ ನಾನು ಇಲ್ಲಿ ಬಂದಿದ್ದೀನಿ. ನಿಮ್ಮ ಮಾತುಗಳನ್ನು ನಾನು ಕೇಳಿದಾಗ ಈ ಒಂದು ಊರಿನಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಏನೋ ಸ್ವಲ್ಪ ಇದು ಒಂದು ಕೆಟ್ಟ ಗಳಿಗೆನೋ ಒಂದು ಏನೋ ಒಂದು ಗಳಿಗೆ ಆಗಿರ್ಬೋದು, ಈ ಒಂದು ಫ್ರಿಕ್ಷನ್ ಸ್ಟಾರ್ಟ್ ಆಗಿದೆ ಅಷ್ಟೇ. ಅದರ ಹೊರತಾಗಿ ನಿಮ್ಮ ಎಲ್ಲ ಮನಸ್ಸುಗಳನ್ನು ನಾನು ಈಗ ಮಾತಾಡೋದ್ರ ಮೂಲಕ ತಿಳ್ಕೊಂಡ್ರೆ ನೀವು ಅನ್ಯೂನ್ಯವಾಗಿ ಸಹೋದರ ರೀತಿಯಲ್ಲಿ ಎಲ್ಲ ಏನು ನಮ್ಮ ಸಂಸ್ಕೃತಿಯಲ್ಲಿ ನಡೀತಾ ಇದೆ, ಒಂದು ಹಬ್ಬ ಇರ್ಬೋದು, ಹರಿದಿನ ಇರ್ಬೋದು, ಅದನ್ನು ಒಗ್ಗಟ್ಟಿನಲ್ಲಿ ಮಾಡ್ತಾ ಇದ್ದೀರ ಅಂತ ನನ್ನೊಂದು ಭಾವನೆ ಇದೆ. ಅದಕ್ಕೆ ತಾವೆಲ್ಲ ಒಪ್ತೀರ ಅಂತ ನಾನು ಅನ್ಕೊಳ್ಳಿ. ಅದು ನಮಗೆ ಬಹಳ ಖುಷಿ ಆಗುತ್ತೆ. ಇಲ್ಲಿ ಬಂದಂತ ಮುಖಂಡರು ಕೂಡ ಇವರು ಸರ್ ಗಂಗನವರು ಹೇಳಿದ್ರು, ಅದಕ್ಕೆ ಅದೇ ಒಂದು ಉದ್ದೇಶಕ್ಕೆ ನಾವೆಲ್ಲ ಇರೋದು ಅಂತ. ಓಕೆ, ಸೊ ಈಗ ಒಂದೇ ಸಮಸ್ಯೆ ಬಂದಿರೋದು ಏನಂದ್ರೆ, ಏನು ಒಂದು ಜಾಗ ಇದೆ, ಆ ಜಾಗದಲ್ಲಿ ಒಂದು ಖಾತೆ ಆಗಿದೆ, ಆಯ್ತಾ?
ಮೂಲತಃ ಒಂದು ಖಾತೆ ಇತ್ತು. ನಾನು ಈಗ ಮುಂಚೆ ಯಾಕಂದರೆ ಈ ಸಬ್ಜೆಕ್ಟ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಾನು ಫಸ್ಟ್ ತಿಳ್ಕೊಬೇಕು. ನಾನು ಹೋಗಿ ನೋಡಿದಾಗ ಮೂಲ ಖಾತೆ ಒಂದಿದೆ, ದೇವಸ್ಥಾನದ ಹೆಸರಲ್ಲಿ ಒಂದು ಮೂಲ ಖಾತೆ ಇದೆ. ಅದಾದಮೇಲೆ ಒಬ್ಬರು ರಿಕ್ವೆಸ್ಟ್ ಕೊಟ್ಟಿದ್ದಾರೆ, ಒಂದು ಪ್ರತಿಮೆಗೆ ಒಂದು ರಿಕ್ವೆಸ್ಟ್ ಬರುತ್ತೆ, ಒಂದು ದೇವಸ್ಥಾನಕ್ಕೋಸ್ಕರನೇ ಯೂಸ್ ಮಾಡೋಣ ಅಂತ ಬರ್ತದೆ. ಇಲ್ಲಿ ಏನಂದರೆ ನಮಗೆ ಬೊಮ್ಮಲಿಂಗೇಶ್ವರ ಏನು ದೇವಸ್ಥಾನದ ದೇವರಿದೆ, ಅದೇ ರೀತಿ ನಮ್ಮ ಅಂಬೇಡ್ಕರ್ ಕೂಡ ನಮ್ಮ ಭಾರತ ದೇಶಕ್ಕೆ ಒಂದು ದೇವರಿದ್ದಾನೆ. ಬಿಕಾಸ್ ಒಂದು ಬೆಸ್ಟ್ ಸಂವಿಧಾನ ನಮಗೆ ಕೊಟ್ಟಿದ್ದಾರೆ. ಈ ವಿಷಯ ಈಗ ಏನಾಗಿದೆ ಅಂದರೆ ಒಂದು ಎರಡೂ ಸಾರ್ವಜನಿಕ ಉದ್ದೇಶಕ್ಕಾಗಿಯೇ ಬಳಕೆ ಆಗುವಂಥ ಉದ್ದೇಶ ಇದೆ. ಓಕೆ, ಆದರೆ ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಈಗ ಒಂದು ಖಾತೆ ಆಗಿದೆ, ಅದರ ಪರಾಮರ್ಶೆ ನಾನು ಈಗ ಸರ್ಕ್ಯುಲರ್ ಎಲ್ಲ ನಾನು ಇವರು ಚರ್ಚೆ ಮಾಡ್ತಾ ಇದ್ದೀವಿ, ಹೇಗೆ ಮುಂದುವರಿಬೇಕು ಅಂತ ನಾವು ಚರ್ಚೆಯಲ್ಲಿದೆ. ಆಯಿತಾ, ಈಗ ಒಂದು ಗ್ರಾಮ ಪಂಚಾಯಿತಿಯನ್ನಲ್ಲೇ ಒಂದು ಇದರಲ್ಲಿ ರೆಸೊಲ್ಯೂಷನ್ ಆಗಿದೆ, ರೆಸೊಲ್ಯೂಷನ್ ಕಾಪಿನೂ ಕೂಡ ನೋಡಿದ್ದೀನಿ. ಬಟ್ ಈಗೇನೆಂದರೆ ಇವರು ಹೇಳಿದಾಗೆ ಒಂದು 5 ಜನ ನೀವು ಕೂಡ ಇವರು, ಆಮೇಲೆ ಒಂದು 5 ಜನ ಅವರು, ಮತ್ತು ಉಳಿದಂತೆ ಒಂದು 10 ಜನ ಒಂದು ನಿಯೋಗ ನನ್ನ ಹತ್ರ ಬಂದು ನಾವು ಚರ್ಚೆ ಮಾಡೋಣ. ಚರ್ಚೆ ಮಾಡಿ ಯಾವ ರೀತಿ ಬೆಸ್ಟ್ ಸೊಲ್ಯೂಷನ್ಸ್, ಈಗ ಸರ್ಕ್ಯುಲರ್ ತರಿಸ್ಕೊಂಡಿದ್ದೀನಿ, ಅದನ್ನು ಯಾವುದೇ ಒಂದು ಗೌರ್ಮೆಂಟ್ ಜಾಗ, ಈಗ ಗ್ರಾಮ ಠಾಣ ಅಂತ ಆ್ಯಸ್ ಆಫ್ ನಾವು ಇದೆ, ನಾನು ಸರ್ವೆ ಮಾಡಿಸ್ತೀನಿ. ಬಟ್ ಗ್ರಾಮ ಠಾಣ ಅಂತಿದ್ದಾಗ ಆ ಒಂದು ಗೌರ್ಮೆಂಟ್ ಒಂದು ಪ್ರಾಪರ್ಟಿನ ಹೇಗೆ ಕಾಲೋಚಿತಗೊಳಿಸ್ಬೇಕು, ಅದನ್ನು ಯಾರಾದರೂ ಒಂದು ಟ್ರಸ್ಟಿಗೋ ಅಥವಾ ಯಾವುದೋ ಒಂದು ಉದ್ದೇಶಕ್ಕೆ ರಿಸರ್ವ್ ಮಾಡಬೇಕಾದ್ರೆ ಏನು ಕಾನೂನು ಇದೆ, ಅದು ಯಾರ ಹತ್ರ ಪರ್ಮಿಷನ್ ತಗೋಬೇಕು. ಆ್ಯಸ್ ಅ ಪ್ರೈಮರಿ ಫೇಸಿ ನಾನು ಓದಿದ ಪ್ರಕಾರ ಅದು ಗ್ರಾಮ ಪಂಚಾಯಿತಿಯಲ್ಲಿ ರೆಸೊಲ್ಯೂಷನ್ ಆಗಿ, ಅಲ್ಲಿಂದ ರೆಸೊಲ್ಯೂಷನ್ನು ರೆಕಮೆಂಡೇಶನ್ ಆಗಿ ಸರ್ಕಾರಕ್ಕೆ ಹೋಗಬೇಕು, ಸರ್ಕಾರದಿಂದ ಅನುಮತಿಯಾಗಿ ವಾಪಸ್ ಬರಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಈಗ ಯಾವ ಹಂತದಲ್ಲಿದೆ, ಅದನ್ನು ಹೇಗೆ ಕಾಲೋಚಿತಗೊಳಿಸ್ಬೇಕು ಅನ್ನೋದನ್ನು, ಸೊ ನೀವೆಲ್ಲರೂ ಕೂಡ ಒಂದು 5 ಜನ, ಒಂದು 10-15 ಜನ ಬನ್ನಿ, ನಮ್ಮ ಆಫೀಸಲ್ಲಿ ಒಂದು ಮೀಟಿಂಗ್ ಮಾಡೋಣ. ಮೀಟಿಂಗ್ ಮಾಡಿ ಹೇಗೆ ಒಂದು ಸೊಲ್ಯೂಷನ್, ವಾಯಾ ಮೀಡಿಯಾ ಸೊಲ್ಯೂಷನ್ನು ಅಥವಾ ಹೇಗೆ ನಾವು ಮಾಡಬೇಕು ಅನ್ನೋದು ಪರ್ಟಿಕ್ಯುಲರ್ ಆಗಿ ಒಂದು ಚರ್ಚೆ ಮಾಡಿ, ತದನಂತರದಲ್ಲಿ ನೀವು ಗ್ರಾಮ ಪಂಚಾಯತಿಯಿಂದನೇ ಆಗಬೇಕು. ಗ್ರಾಮ ಪಂಚಾಯತಿಗೆ ಪವರ್ಸ್ ಇರೋದು. ಆಯಿತಾ, ಗ್ರಾಮ ಪಂಚಾಯತಿ ನಿಮ್ಮ ಗ್ರಾಮ ಸಭೆಯಲ್ಲಿ ಅಥವಾ ಒಂದು ಮೀಟಿಂಗಲ್ಲೇ ನಿಮಗೆ ಪಂಚಾಯತಿಗೆ ಪವರ್ ಕೊಟ್ಟಿರೋದು. ಆಯಿತಾ, ನೀವೇ ಅದನ್ನು ಚರ್ಚೆ ಮಾಡಿ ನೀವು ಒಂದು ಫೈನಲ್ ಸೊಲ್ಯೂಷನ್ನ ಕಂಡುಹಿಡಿಬೋದು. ಬಟ್ ಈಗ ನನಗೆ ನಿಮ್ಮೆಲ್ಲರಿಗೂ ಕೂಡ ಒಂದು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ನಮ್ಮ ಕಾನೂನನ್ನು ನಾವು ಕೈಗೆತ್ಕೊಳ್ಳೋದಿಲ್ಲ. ಆಯಿತಾ, ಎಲ್ಲದಕ್ಕೂ ಯಾವುದೇ ಒಂದು ಸಮಸ್ಯೆಗೆ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ನಮ್ಮ ಕಾನೂನು ಕಾಯ್ದೆಯಲ್ಲಿದೆ. ಆಯಿತಾ, ಅದರ ಅನುಗುಣವಾಗಿ ನಾವು ಹೋಗಬೇಕು ಹೊರತಾಗಿ ಅದನ್ನು ಬಿಟ್ಟು ನಾವು ಯಾರೇ ಆಗಲಿ ಕಾನೂನು ಕೈಗೆ ತಗೊಳ್ಳೋದು. ಆಯಿತಾ, ಸೊ ಅದಕ್ಕೋಸ್ಕರ ತಾವೆಲ್ಲರೂ ಹೇಳಿದಾಗೆ ಒಂದು 5 ಜನ ನಮ್ಮ ಹತ್ರ ಬನ್ನಿ, ನಾವು ಖಾತೆಗಳನ್ನು ಡಾಕ್ಯುಮೆಂಟ್ಸೇಷನ್ ತರಿಸ್ಕೊಳ್ಳೋಣ. ಹೌ ಬೆಸ್ಟ್ ಸೊಲ್ಯೂಷನ್ ಏನು ಅಂತ ನಾವು ಅದನ್ನು, ನಾನು ಮತ್ತು ಇನ್ಸ್ಪೆಕ್ಟರ್ ಇರ್ತಾರೆ, ಇಒ ಇರ್ತಾರೆ, ಸೊ ಎಲ್ಲ ಅಧಿಕಾರಿಗಳಿರ್ತೀವಿ, ನೀವು ಮುಖಂಡರುಗಳಿರ್ತೀರಿ, ನಾವು ಅಲ್ಲಿ ಕೂತ್ಕೊಂಡು ಸೊಲ್ಯೂಷನ್ ಮಾಡೋದು. ಓಕೆ, ಸೊ ಅದಕ್ಕೋಸ್ಕರ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಯಾವುದೇ ಏನೇ ಸಮಸ್ಯೆ ಇದ್ದರೂ ಕೂಡ ಗಲಾಟೆ ಆಗಿರ್ಬೋದು ಅಥವಾ ಏನೋ ಆ ಥರ ಏನೂ ನಾವು ಸಂಘರ್ಷಣೆಗೆ ಹೋಗಬಾರ್ದು. ಬಿಕಾಸ್ ನಾವು ಏನು ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ, ಸಂವಿಧಾನ ಅಡಿಯಲ್ಲಿ ಏನು ಕಾಯ್ದೆಗಳು ಮಾಡಿದ್ದೀವಿ, ಆ ಕಾಯ್ದೆಗಳೆಲ್ಲವೂ ಕೂಡ ಎಲ್ಲ ಸಮಸ್ಯೆಗಳಿಗೆ ಒಂದು ಸೊಲ್ಯೂಷನ್ಗಳಿದೆ, ಪರಿಹಾರಗಳಿದೆ. ಅದರಲ್ಲಿ ಆ ಪರಿಹಾರಗಳನ್ನು ಕಂಡು ಹಿಡ್ಕೋಬೇಕು ಹೊರತಾಗಿ ಯಾವುದೇ ಒಂದು ಫಾಸ್ಟ್ ಆಗಿ ಸಿಗತ್ತೆ ಅಂತ ಒಂದು ನಾವು ಕಾನೂನನ್ನು ತಗೊಳಕ್ಕೆ ಹೋಗ್ಬಾರ್ದು. ಅದಕ್ಕೋಸ್ಕರ ಎಲ್ಲರೂ ಶಾಂತಿಯುತವಾಗಿ ಇಟ್ಕೊಳ್ಳಿ, ನಾವು ಚರ್ಚೆ ಮಾಡಿ ಕಾನೂನು ರೀತಿ ಈ ಸಮಸ್ಯೆನ ಬಗೆಹರಿಸೋಣ. ಓಕೆ, ನಮ್ಮ ಇನ್ಸ್ಪೆಕ್ಟರ್ ಅವರು ಮಾತಾಡ್ತಾರೆ. ಸಾಫ್ಟ್ ವಾರ್ನಿಂಗ್ ಅಂತೀರಾ, ಯಂಗ್ ಬ್ಲಡ್ಸ್ ಗಳಿಗೆ ನಾನು ಹೇಳ್ತಾ ಇರೋದು, ಯು ಟೇಕ್ ಇಟ್ ಆಸ್ ಅ ವಾರ್ನಿಂಗ್ ಆರ್ ಇಟ್ ಟೇಕ್ ಇಟ್ ಆಸ್ ಸಜೆಷನ್, ಐ ಡೋಂಟ್ ನೋ, ನೀವು ಹೇಗಾದ್ರೂ ತಗೊಳ್ಳಿ. ನಾನು ಹೇಳ್ತಾ ಇರೋದು ಏನು, ನಿಮ್ಮ ಮುಖಂಡರು 5 ಜನ ಬರ್ತಾರೆ, ಅವರು 5 ಜನ ಈ ಕಡೆಯಿಂದ ಬರ್ತಾರೆ, ಅವ್ರು ಏನು ನಮ್ಮ ಸಭೆಯಲ್ಲಿ ಘನಸಭೆಯಲ್ಲಿ ಏನು ಡಿಸಿಷನ್ ತಗೋತಾರೆ ದ್ಯಾಟ್ ವಿಲ್ ಬಿ ಫೈನಲ್. ಆಯ್ತಾ, ಅದನ್ನ ಕ್ವಶನೇಬಲ್ ಇಲ್ಲ, ಅದೇ ಫೈನಲ್. ಅದು ಯಾಕಂದ್ರೆ ಅವ್ರು ಏನಾದ್ರೂ ನೀವು ಕಳಿಸ್ತಾ ಇದ್ರೆ ಅವ್ರ ಹೆಜ್ಜೆ ಏನಕ್ಕಂದ್ರೆ ನಮ್ಮ ಈ ಊರಿನ ಒಳತಿಕಾಗೆ ಕಳಿಸ್ತಾ ಇದ್ರೆ, ಅವ್ರು ಏನು ಒಪ್ಕೊಂಡಿದ್ದಾರೆ ಅಂದ್ರೆ ಈ ಊರಿನ ಒಳತಿಕಾಗೆ ಒಪ್ಕೊಂಡಿರ್ತಾರೆ ಅಲ್ಲಿ. ಆಯ್ತಾ, ಅದು ಕೂಡ ರೆಸೊಲ್ಯೂಷನ್ ಆಗುತ್ತೆ. ಇದೇ ವಾರ 20ನೇ ತಾರೀಕು ನಾವು ಮೀಟಿಂಗ್ ಬೆಳಗ್ಗೆ 11 ಗಂಟೆಗೆ ನಮ್ಮ ಆಫೀಸಲ್ಲಿ ಮೀಟಿಂಗ್ ಇಟ್ಕೋತೀನಿ. ಆಯ್ತಾ, ನೀವು ಎಲ್ಲರೂ ಕೂಡ ಅವತ್ತು ಬನ್ನಿ, ಯಾರು ನೀವು ಚೂಸ್ ಮಾಡ್ತೀರೋ ಅವ್ರು ಬನ್ನಿ, ಅವರು ಆ ಸಭೆಯ ನಿರ್ಣಯಕ್ಕೆ ಒಪ್ಕೊಳ್ಳಿ. ಆಯ್ತಾ.